ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾ ರಾಣಿ ಕ್ವೀನ್ ಕಿಚನ್. ಇವತ್ತು ನಾವು ಮೆಂತ್ಯ ಕಾಳಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದ ಅಂತ ನೋಡೋದ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 1 ಮುಷ್ಟಿಯಷ್ಟು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮೆಂತ್ಯ ಕಾಳು ಜಾಸ್ತಿನೂ ಹಾಕೋಬೋದು, ಬಟ್ ಮೆಂತ್ಯ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ, ಮಕ್ಕಳು ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡಲ್ಲ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡು ಇಡೀ ರಾತ್ರಿ ನೆನೆಸ್ಬೇಕು. ಇಡೀ ರಾತ್ರಿ ನೆನೆಸಿದ್ರೇ ಇದು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ತುಂಬ ಬಿಸಿಲಿದೆ ಅಲ್ಲ, ಮೆಂತ್ಯಕಾಳಿನ ರೊಟ್ಟಿ ತುಂಬ ಒಳ್ಳೆಯದು, ಬಾಡಿಗೆ ತಂಪಾಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ತಿಂಡಿಗೆ ಇದನ್ನು ಬೇಗ ಮಾಡ್ಕೋಬೋದು. ಮತ್ತು ಇದಕ್ಕೆ ಚಟ್ನಿ, ಸಾಂಬಾರು ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಒಂದು ರಾತ್ರಿ ಪೂರ್ತಿ. ಇದನ್ನು ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಈಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋದ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಹಾಕಿದ ಮೇಲೆ. ಮತ್ತು ಈಗ ಸ್ಟವ್ ಮೇಲೆ ಹೆಂಚಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋದ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿಲ್ಲ. ಈಗ 2 ಸೌಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಗೆಯೇ ತವನೇ ಮೇಲೆ ಕೆಳಗಡೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಅಕ್ಕಿ ಹಿಟ್ಟು ಪೂರ್ತಿ ಸ್ಪ್ರೆಡ್ ಆಗೋ ತನಕ ಮಾಡ್ಕೋಬೇಕು. ದೋಸೆ ಥರ ಹಾಕಬಾರ್ದು. ದೋಸೆ ಥರ ಹಾಕಿದ್ರೆ ಅಂಟುತ್ತೆ ಸೌಟಿಗೆ. ನೋಡಿ ಈಗ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಿದೆ. ನೋಡಿ ಈಗ ತೆಳ್ಳಗೆ ಬರುತ್ತೆ ರೊಟ್ಟಿ ಈ ಥರ ಮಾಡಿಕೊಂಡ್ರೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ. ಇದು 1 ನಿಮಿಷ ಬೇಯಬೇಕು ಸ್ಟೀಮಲ್ಲಿ. ಈಗ ಮತ್ತೆ ಲಿಡ್ ತೆಗೆದ್ಬಿಟ್ಟು ಮತ್ತೆ ಉಲ್ಟಾ ಹಾಕೋದ. ದೋಸೆನ ಮುಚ್ಚಾಕಬೇಕು, ಮತ್ತು ರೊಟ್ಟಿ ಥರ ಬರುತ್ತೆ. ಈಗ 1-1.5 ನಿಮಿಷ ಚೆನ್ನಾಗಿ ಬೇಯಬೇಕು ಇದು. ನೋಡಿ ಈಗ 1-1.5 ನಿಮಿಷ ಬೆಂದರೆ ಯಾವ ಥರ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.